ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ಜಾಗ ಬಂದುಬಿಟ್ಟು ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ. ಜೋಗ ಬ್ರಿಡ್ಜ್ ಎಂಟ್ರಿ ಕೊಡ್ತಿರೋದು. ಸೊ ಈಗ ಗೇಟ್ ಓಪನ್ ಮಾಡಿದ್ದಾರೆ, ಹಾಗಾಗಿ ತುಂಬ ನೀರು ಫಾಲ್ಸಲ್ಲೆಲ್ಲ. ಈ ಬ್ರಿಡ್ಜ್ ಹತ್ರ ನೋಡಿನಿ ಎಷ್ಟು ನೀರಿದೆ ಅಲ್ವಾ. ಜೋರು ಮಳೆ ಬಂದರೆ ಇಲ್ಲಿ ನೋಡೋಕ್ಕೆ ವೆದರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಬ್ರಿಡ್ಜಲ್ಲಿ ನಿಂತ್ಕೊಂಡ್ರೆ ಆ ಕಡೆ ಈ ಕಡೆ ನೋಡೋಕ್ಕೆ ವೆದರ್ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಫಾಲ್ಸಿಗೆ ಹೋಗ್ತಿರೋಂಥ ರೋಡ್ ಇದು. ತೋರಿಸ್ತೀನಿ ನೋಡಿ ಫಾಲ್ಸ್ ಹತ್ರ ಎಷ್ಟು ಜನ ಇದ್ರು ಅಂತ ಹೇಳ್ಬಿಟ್ಟು. ಗೇಟ್ ಓಪನ್ ಮಾಡಿದ್ರೆ ಸಾಕು ತುಂಬ ಜನ ಬಂದುಬಿಡ್ತಾರೆ. ಎಲ್ಲಿಂದ ಬರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಹೆಂಗೆ ಗೊತ್ತಾಗತ್ತಂತನೂ ಗೊತ್ತಿಲ್ಲ ವಿಷಯ. ಗೇಟ್ ಓಪನ್ ಆಗಿದೆ, ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ, ನೀರು ಬಂದಿದೆ ಫಾಲ್ಸಲ್ಲಿ ಅಂತೇಳ್ಬಿಟ್ಟು. ಮಳೆಗಿಂತ ಹೆಚ್ಚಾಗಿ ಫಾಲ್ಸಲ್ಲಿ ಗೇಟ್ ಓಪನ್ ಮಾಡಿದಾಗ ನೀರು ಜಾಸ್ತಿಯಾಗಿ ಬರುತ್ತೆ. ಅದು ನೋಡೋದೇ ತುಂಬ ಚೆನ್ನಾಗಿರುತ್ತೆ. ನೋಡೋದೇ ಒಂಥರ ಖುಷಿ ಫಾಲ್ಸ್ ಆವಾಗ. ಮಳೆಗಿಂತ ಆವಾಗ ನೀರು ಗೇಟ್ ಓಪನ್ ಮಾಡಿರ್ತಾರಲ್ವ, ಆವಾಗ ಫಾಲ್ಸ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನೋಡಿ. ಫಾಲ್ಸ್ ಒಳಗೆ ತೋರಿಸಲ್ಲ, ಬಟ್ ಸೈಡಿಗೆ ತೋರಿಸ್ತೀನಿ ಯಾವ ಥರ ಇದೆ ಫಾಲ್ಸ್, ನೀರು ಹೆಂಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನೋಡಿ ರೋಡೆಲ್ಲ ಹೆಂಗೆ ಹಾಳಾಗೋಗಿದೆ ಅಂತ ಹೇಳ್ಬಿಟ್ಟು. ಗಾಡಿಗಳು ಸಿಕ್ಕಾಬಟ್ಟೆ ಗಾಡಿಗಳು ದಿನ ಓಡಾಡ್ತಾಯಿದ್ರೆ ಮತ್ತು ರೋಡ್ ಗತಿ ಏನಾಗಬೇಕು ಹೇಳಿ ನೋಡೋಣ. ಜೋಗ್ ಫಾಲ್ಸ್ ಹೋಗೋ ರೋಡ್ ಇದು. ಫಾಲ್ಸ್ ಹತ್ರ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೆಲ್ಲ ಮೆಕ್ಕೆಜೋಳ ಬೇಯಿಸಿ ಎಲ್ಲ ಕೊಡ್ತಾರೆ, ಸುಟ್ಟು ಕೊಡ್ತಾರೆ. ಮೆಕ್ಕೆಜೋಳ ಮತ್ತು ಪೈನಾಪಲ್ಲು, ಮಂಡಕ್ಕಿ ಇದು ಇಲ್ಲಿ ಭಾರಿ ಫೇಮಸ್ಸು. ನೋಡಿ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ಅಂದರೆ, ನೆಕ್ಸ್ಟ್ ಇಯರ್ ಆಗಸ್ಟಿಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಅನಿಸುತ್ತೆ ಫಾಲ್ಸು. ಏನೇನೋ ಮಾಡ್ತಾಯಿದ್ದಾರೆ, ಎಷ್ಟೋ ಕೋಟಿ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ. ಇದೆಲ್ಲ ವಿಸಿಟಿಂಗ್ ಪ್ಲೇಸ್ ಅಲ್ವಾ, ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋದು ಗೋರ್ಮೆಂಟ್ ಆರ್ಡ್ರ್ ಆಗಿದೆ. ಹಾಗಾಗಿ ಏನೇನೋ ಮಾಡ್ತಾಯಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಬಟ್ ನನಗೂ ಸರಿಯಾಗಿ ಗೊತ್ತಿಲ್ಲ. ಇದು ಬಂದುಬಿಟ್ಟು ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಇಲ್ಲೊಂದು ಫಾಲ್ಸ್ ಕಾಣಿಸುತ್ತೆ, ದೂರದಿಂದ ಕಾಣಿಸುತ್ತೆ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ನಾವು ಒಳಗೆ ಹೋಗಿಲ್ಲ, ಬಟ್ ಹಂಗೆ ನೋಡ್ಕೊಂಡು ಬಂದ್ವಿ. ನೋಡಿ ಏನೇನೋ ಮಾಡ್ತಾಯಿದ್ದಾರೆ. ಇದೆಲ್ಲ ರೆಡಿ ಆದಮೇಲೆ ಗೊತ್ತಾಗತ್ತೆ ಏನೇನಾಗಿದೆ, ಏನೇನು ಮಾಡಿದ್ದಾರೆ ಅನ್ನೋದು. ರೋಡೆಲ್ಲ ಪೂರ್ತಿ ಹಾಳಾಗಿದೆ, ಯಾಕಂದರೆ ಅಲ್ಲೆಲ್ಲ ಏನೇನೋ ಮಾಡ್ತಿದ್ದಾರಲ್ವ, ಕಟ್ತಾ ಇದ್ದಾರಲ್ವ, ಹಾಗಾಗಿ ರೋಡ್ ಪೂರ್ತಿ ಮಳೆಗೆ ಹಾಳಾಗಿಬಿಟ್ಟಿದೆ. ನೋಡಿ ಹೊಸದು ಸ್ಟಾಪ್ ಎಲ್ಲ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡು ಜನಗಳಿಗೆ. ಅವಾಗ ಕೂರೋಕ್ಕೇನು ವ್ಯವಸ್ಥೆ ಇಲ್ಲ ನೋಡಿ, ಎಲ್ಲ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂಗಡಿ ಎಲ್ಲ ಆಗುತ್ತೆ, ಇನ್ನೂ ಆಗಬೇಕು, ಇನ್ನೂ ಇಂಪ್ರೂವ್ ಆಗಬೇಕು. ಇದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮಳೆ ಅಲ್ವಾ, ಹಾಗಾಗಿ ಸ್ಲೋ ಆಗ್ತಿದೆ ಕೆಲಸಗಳೆಲ್ಲ. ನೆಕ್ಸ್ಟ್ ಇಯರ್ ಆಗಸ್ಟಿಗೆ ಕಂಪ್ಲೀಟ್ ಆಗ್ಬೋದು. ಇನ್ನು ಅದರ ನೆಕ್ಸ್ಟ್ ಇಯರ್ ಅಂತೂ ಫುಲ್ ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಜೋಗದಲ್ಲಂತೂ ಸಿಕ್ಕಾಪಟ್ಟೆ ಮಳೆ, ಡೈಲಿ ಮಳೆ. ಒಂದು ಗ್ಯಾಪ್ ಕೊಡುತ್ತೆ, ಒಂದು 10 ಮಿನಿಟ್ಸ್ ಮಾತ್ರ ಗ್ಯಾಪ್ ಕೊಡುತ್ತೆ, ಮತ್ತೆ ತಿರ್ಗಾ ಮಳೆ ಹಾಗೇ. ಸೊ ಛತ್ರಿ ಹಿಡ್ಕೊಂಡೇ ಇರಬೇಕು, ಛತ್ರಿ ಹಿಡ್ಕೊಂಡೇ ತಿರುಗಬೇಕು ಎಲ್ಲ ಕಡೆ. ನೋಡಿರಿ ನಮ್ಮದು ಕಾಡು ಹೆಂಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಕಾಡು ಮಧ್ಯದಲ್ಲಿ ಒಂದು ಜೋಗದ ಗುಂಡಿ. ರಾಜ್ಕುಮಾರ ಸಾಂಗ್ ಕೇಳಿದ್ದೀರಲ್ವ, ಮಾನವವಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಹಂಗಾಗಿ ಜೋಗ ಗುಂಡಿ ಒಂದು ಸತಿ ನೋಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮ್ಮ ರಾಜ್ಕುಮಾರ್ ಅವರು. ನಂಗೆ ಆ ಸಾಂಗ್ ಬರೋಲ್ಲ ಸರಿಯಾಗಿ. ನೋಡಿ ಇದು ಫುಟ್ಪಾತ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಈ ಪ್ಲೇಸ್ ನೋಡ್ತಾ ಇದ್ದರೆ ನನಗೆ ಏನು ನೆನಪಾಗುತ್ತಂದರೆ, ಈ ಧರ್ಮಸ್ಥಳ ಟು ನೇತ್ರಾವತಿ ನದಿಗೆ ಸ್ನಾನಕ್ಕೆ ಹೋಗ್ತೀವಲ್ವ, ಹಂಗಿದ್ದಂಗಿದೆ ಇದು. ಸೊ ಹಂಗೆ ಆಗ್ತಾಯಿದೆ, ರೆಡಿ ಆಗ್ತಾಯಿದೆ ಇದು ರೆಡಿ ಆದಮೇಲೆ ಇನ್ನೂ ತುಂಬ ಜನ ಎಲ್ಲ ಬರ್ತಾರೆ. ನೋಡ್ರಿ ಎಂಟ್ರೆನ್ಸ್ ಕೊಡ್ತಾ ಇದ್ದೀವಿ. ಗಾಡಿಗಳು ಇಲ್ಲಿಂದನೇ ಪಾರ್ಕಿಂಗ್ ಆಗಿದೆ. ಟೂರಿಸ್ಟ್ ಗಾಡಿಗಳು ತುಂಬ ಬರ್ತವೆ, ಯಾವುದ್ಯಾವುದೋ ಊರಿಂದೆಲ್ಲ ಬರುತ್ತೆ ಟೂರಿಸ್ಟ್ ಗಾಡಿ. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಫ್ಯಾಮಿಲಿ ಟ್ರಿಪ್ ಮಾಡೋರು ಎಲ್ಲ ಬರ್ತಾರೆ. ಕಾರ್ಗಳು, ಟಿ ಗಾಡಿ ನೋಡಿ ಹೆಂಗೆ ಪಾರ್ಕಿಂಗ್ ಮಾಡಿದ್ದಾರೆ. ತುಂಬ ದೂರದಲ್ಲಿ ಪಾರ್ಕಿಂಗ್ಗೆ ಫುಲ್ಲು ಗಾಡಿಗಳು. ಗೇಟ್ ಓಪನ್ ಆಗಿದೆ ಅಲ್ವಾ, ಹಂಗಾಗಿ ಫಾಲ್ಸ್ ನೋಡೋಕ್ಕೆ ಬಂದಿದ್ದಾರೆ ಜನಗಳು.
ಲೋಕಲ್ ಜನಗಳು ಇದ್ದಾರೆ, ಟೂರಿಸ್ಟ್ ಗಾಡಿನೂ ಇದ್ದಾರೆ. ನೋಡಿ ಎಷ್ಟು ಗಾಡಿ, ರೋಡ್ಗಳು ಪೂರ್ತಿ ಹಾಳಾಗಿದೆ. ಹಂಗೆ ನೋಡ್ತಾ ಇರಿ, ಲಾಸ್ಟಲ್ಲಿ ತೋರಿಸ್ತೀನಿ ಫಾಲ್ಸ್ ನೀರು. ನಾವು ಜೋಗದಲ್ಲಿ ಇದ್ಕೊಂಡೆ ನಾವು ಫಾಲ್ಸ್ ನೋಡೋಕ್ಕೆ ಹೋಗಲ್ಲ, ಇಂಟ್ರೆಸ್ಟ್ ಇಲ್ಲ ಅದು. ಬಟ್ ದೂರದಿಂದ ಬರೋರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ. ನೋಡಿ ಗಾಡಿ ಎಲ್ಲ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ. ಬಸ್ ನೋಡಿ, ಇದು ಶಿವಮೊಗ್ಗದ ಬಸ್ಸು ನೋಡಿರಿ. ಇದು ಎಂಟ್ರೆನ್ಸು, ಅದೇನೋ ಬುಲೆಟ್ ಥರ ಮಾಡ್ತಿದೆ ನೋಡಿ. ಪೂರ್ತಿ ಪಾರ್ಕಿಂಗ್ ಗಾಡಿಗಳೇ ಎಲ್ಲಿವರೆಗೂ ನಿಂತಿದೆ ಅಂದರೆ ಅಪ್ಪ ದೇವ್ರೆ. ನೋಡಿ ಫಾಲ್ಸ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಈ ಕಡೆ ಒಳಗೆ ಹೋಗಿಲ್ಲ, ಎಂಟ್ರಿ ಕೊಟ್ಟಿಲ್ಲ ನಾನು. ಇಲ್ಲಿ ಹೊರಗಿಂದ ಎಂಟ್ರಿ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋದೇ ಒಂದು ಖುಷಿ. ಇದು ವೀಡಿಯೋಸ್ಗಿಂತ ನಾವು ರಿಯಲ್ ಆಗಿ ನೋಡ್ತೀವಲ್ಲ, ಅದೇ ಒಂದು ಚಂದ ನಮಗೆ. ಅದು ಎಷ್ಟು ಚೆನ್ನಾಗಿ ನೀರು ಬರುತ್ತೆ, ಹಾಲು ಥರ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿನ ವೆದರು, ಮಳೆಗೂ